ಅಂಕಿತಾ, ಮದ್ವೇಶ್, ಪ್ರಹ್ಲಾದ್, ನೀ ಹೇಳು ನಮಸ್ಕಾರ. ಅಜಯ್, ಭಾರ್ಗವ್, ಪೂರ್ಣಶ್ರೀ, ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಭಾರ್ಗವ್ ತೀರ್ಥ ಸದಾಚಾರ್ಯ ಹರಿ ಓಂ. ಕಲ್ಯಾಣಾಯ ಕವಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದ್ಯೋ ವದೇತ್ ತಸ್ಯ ನಿಸರ ದೇವಾನಿ ನಿರ್ಗಗನ್ಯಾ ಪ್ರವಾಗವತ್. ಅಭ್ರಮಂ ಬಂಗರಹಿತಂ ಮಜಡಂ ವಿಮಲಂ ಸದಾ ಆನಂದದೀಪ್ತಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರ್ಖಂಡಿತೈಃ ಗುರುಭಾವಂ ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ. ಶ್ರೀಪಾದರಾಜಂ ಗುರುಂ ಮರ್ತಿ ಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ. ಶ್ರೀ ವ್ಯಾಸತೀರ್ಥ ಗುರುರ್ಭೂಯಾ ತಸ್ಮದಿಷ್ಟಾರ್ಥ ಸಿದ್ಧಯೇ. ಆಮೇಲೆ ಅದ್ಯಾರು ಆಶ್ರಯಾನ್ ಪ್ರಣವತ್ ಕಾಮಧೇನುಂ ಚ ಭಜತ್ಸುರತರೂಪಮಂ. ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಚಾರ್ಯರ ಚರಿತ್ರೆ ಕಂಟಿನ್ಯೂ ಮಾಡೋಣ. ನಾವು ನಿನ್ನೆ ಕೊಂಚ ಸ್ಟೋರೀಸ್ ಕಥೆಗಳು ನೋಡಿದ್ದೇವಲ್ಲ, ಇತ್ತು ಮತ್ತು ನೋಡೋಣ. ಏನ್ಲಿ ಅದ ಆಚಾರ್ಯರ ಸಣ್ಣ ವಯಸ್ಸಲ್ಲಿ ನಾವೇನಿದೀಗ ಅಂದ್ರೆ ಈಗ ನಾವು ರ್ಯಾಂಡಮ್ ನೋಡೋತೇವೆ ಅವ್ರ ಕಥೆನ. ಯಾವ ರೀತಿ ಅಂತ ಹೇಳಿದರೆ, ಆಚಾರ್ಯರ ಒಂದು ಗುಣ, ಒಂದು ಮಹಿಮೆ ತಕೊಂಡ್ರೆ ಅವರು ಬೇರೆ ಬೇರೆ ಸಮಯದಲ್ಲಿ ಹೆಂಗ ಅದನ್ನ ತೋರಿಸಿಕೊಟ್ಟಿದ್ದಾರೆ ಅಂತ ನೋಡೋತೇವೆ. ಸರಿಯಾ? ಸರಿ. ಆಚಾರ್ಯರಿಗೆ ಎಷ್ಟು ಲಕ್ಷಣ ಇತ್ತು? 32. ಎಷ್ಟಿತ್ತು? 32 ಲಕ್ಷಣಗಳು ಇತ್ತು. 32 ಲಕ್ಷಣಗಳು ಅಂದ್ರೆ ಈಗ ಒಳ್ಳೆ ವಾಯುದೇವರಿಗೆ 32 ಲಕ್ಷಣಗಳು ಅಂತ ರಾಯರು ತನ್ನ ಪ್ರಾತಸಂಕಲ್ಪದಲ್ಲಿ ಹೇಳಿದ್ದಾರೆ. 32 ಲಕ್ಷಣಗಳು ಅಂದ್ರೆ ಏನು? ಕೈ ಎಷ್ಟು ಉದ್ದ ಇರಬೇಕು, ಮೂಗು ಹೆಂಗಿರ್ಬೇಕು, ಅವ್ರ ಕಾಲ್ ಹೆಂಗಿರ್ಬೇಕು, ಬೆರಳೆಲ್ಲ ಹೆಂಗಿರ್ಬೇಕು, ಉಳ್ಳಂಗೈ ಹೆಂಗಿರ್ಬೇಕು, ಇದೆಲ್ಲ ಕೋಟ್ ಮಾಡಿದ್ದಾರೆ. ಸಾಮುದ್ರಿಕ ಲಕ್ಷಣಗಳು. ಸಾಮುದ್ರಿಕ, ಇಟ್ಸ್ ನಾಟ್ ಲೈಕ್ ಮೇಕಪ್ಲಿ ಬಂದ ಲಕ್ಷಣ ಇಲ್ಲ. ಬೈ ಬರ್ತ್ ಸ್ವಾಭಾವಿಕವಾಗಿ ಸಚ್ ಬ್ಯೂಟಿಫುಲ್ ಫೇಸ್ ಅಂಡ್ ಬಾಡಿ. ಅವ್ರ ಆಗಿತ್ತು ಸ್ಟ್ರಕ್ಚರ್ ಎಲ್ಲನೇ. ಅದು ಹೆಂಗಿತ್ತು? ಒಬ್ಬೊಂದು ಅವತಾರದಲ್ಲಿ ಇತ್ತು ಆಚಾರ್ಯರು. ಹನುಮಂತನಾಗಿ, ಭೀಮಸೇನಾಗಿ, ಮಧ್ವಾಚಾರ್ಯರ ಅವತಾರ ಮಾಡಿದಾಗಲೂ ಆ ಲಕ್ಷಣಗಳು ಕಾಣಿಸ್ತಾ ಇತ್ತು. ಸರಿ. ಇನ್ನೊಂದು ನಾವು ನೋಡಿದೇವಲ್ಲ, ಆಚಾರ್ಯರ ತಂದೆ ತಾಯಿಗಳು ಹೆಂಗ ಆಚಾರ್ಯರ ಅವತಾರ ಮಾಡ್ಕೊಂಡ್ರೆ ಹೆಂಗ್ ಹುಟ್ಟಿದ್ರು ಅವರು. 12 years ಪಯೋವೃತ ಮುಖೈಹಿ. ಅವರ ತಂದೆ ತಾಯಿಗಳು ಪಯೋವೃತ ಅಂತ ಒಂದು ವ್ರತ ಇದೆ. ಫಾಲ್ಗುಣ ಮಾಸ. ಫಾಲ್ಗುಣ ಮಾಸ ಅಂದ್ರೆ ಏನು? ಪಂಗುಣಿ. ಫಾಲ್ಗುಣ ಮಾಸದಲ್ಲಿ ಹಾಲು ಮಾತ್ರ ತಕೊಂಡು ಮಾಡ ಒಂದು ವ್ರತ. ಆ ವ್ರತನ ಮಧ್ಯಗೆ ಬಿಟ್ಟರು ಅವ್ರ ತಾಯಿ ತಂದೆಯರು ಮಾಡ್ತಾ ಇದ್ರು. ಎಷ್ಟು ವರ್ಷ ಮಾಡಿದ್ರು? 12 ವರ್ಷ ಕಾಲ ಮಾಡಿದ್ರು. ಏಕಾದಶಿ ಉಪವಾಸ, ಫಾಲ್ಗುಣ ವ್ರತ ಮಾಸದಲ್ಲಿ ಮಾಡುವಂತಹ ಪಯೋವೃತ, ಇದನ್ನೆಲ್ಲ ಅವ್ರ ತಾಯಿ ತಂದೆಯರು ಮಾಡ್ತಾ ಇದ್ದದಾಗಿ ಅವ್ರು ಯಾರು ಹುಟ್ಟಿದ್ರು? ಆಚಾರ್ಯರು ಅವರಿಗೆ ಹುಟ್ಟಿದ್ದಾರೆ. ಆಂಜನೇಯರು ಹುಟ್ಟುಕೊಂಡ್ರೆ ಅವ್ರ ತಾಯಿ ತಂದೆಯರು ಯಾರು? ಆಂಜನೇಯರು ಅಪ್ಪ ಅಮ್ಮ ಯಾರು? ಕೇಸರಿ ಅಂಜನಾ. ಅಂಜನಾ ದೇವಿಯನ್ನು ತಪಸ್ಸು ಮಾಡಿದ್ದಳು. 12 years ತಪಸ್ಸು ಮಾಡಿದ್ರಿಂದ ಆಂಜನೇಯರು ಹುಟ್ಟಿದ್ರು. ಅದರಿಂದ ಆ ಬೆಟ್ಟಕ್ಕೆ ಏನ್ ಹೆಸರು? ಅಂಜನಾದ್ರಿ. ತಿರುಪತಿ ಪರ್ವತಕ್ಕೆ ಏನ್ ಹೆಸರು? ಅಂಜನಾದ್ರಿ ಅಂತ ಹೆಸರು. ಇನ್ನೊಂದು ನಾವೀಗ ಆಚಾರ್ಯರ ಒಂದು ವಿಷಯಗಳನ್ನ ನೋಡೋಣ. ಆಚಾರ್ಯರಿಗೆ ಎಷ್ಟು ಬಲ ಧೈರ್ಯ ಇತ್ತು ನಾವೇ ನೋಡಿದೆವು. ಒಂದು ಉದಾಹರಣೆ,
ಅವ್ರು ಚಿಕ್ಕ ಕೂಸಾರ ಅವಳು ಏನ್ ಮಾಡಿದ್ರು, ಹಾಲು ಮೊಸರು ಪಾತ್ರೆನ ಮುಚ್ಚಿ ಇಡಲಕ್ಕೆ ಏನ್ ಮಾಡಿದ್ರು, ಕಲ್ಲನ್ನ ತೂಕಿ ಇಡ್ತಾ ಇದ್ರು. ಅವ್ರು ಒಂದ್ ದೊಡ್ಡ ಕಳ್ಳನ್ನ ತೂಕಿ ದೊಡ್ಡ ಕಲ್ಲಿನ ತೂಕಿ ಹಾಲು ಮೊಸರು ಪಾತ್ರೆನ ಮುಚ್ಚಿ ಇಟ್ರು. ಸರಿ, ಇನ್ನೊಂದು ಪರಾಕ್ರಮ ಮಾಡಿದ್ರು. ಏನ್ ಹೇಳಿದೆ, ದುರ್ಗಾ ಬೆಟ್ಟದಲ್ಲಿ ಅವರಿರೋ ವೇಳೆ ದುರ್ಗಾ ಬೆಟ್ಟ ಎಂಬ ಅದು ಕುಂಜುರಗಿರಿ, ಅದು ಯಾರು ಪ್ರತಿಷ್ಠೆ ಮಾಡಿದ್ದು, ಅಲ್ಲಿರೋ ದುರ್ಗಯ್ಯನ ಪರಶುರಾಮ ದೇವರು ಮಾಡಿದ್ದು. ಬೆಟ್ಟ ಮೇಲೆ ಇದೆ, ನಾವು ಉಡುಪಿ ಹೋದ ನೋಡ್ಬೋದು ದುರ್ಗಾ ಬೆಟ್ಟ. ದುರ್ಗಾ ಬೆಟ್ಟ ಅಲ್ಲಿರೋ ದುರ್ಗ ಯಾರು ಪ್ರತಿಷ್ಠೆ ಮಾಡಿದ್ದು, ಪರಶುರಾಮ ದೇವರು. ಪರಶುರಾಮರು ಯಾರು, ನೋಡಿ ಭಾರ್ಗವರಾಮ, ಸಾಕ್ಷಾತ್ ಭಗವಂತನ ಅವತಾರ ಪರಶುರಾಮ ಭಾರ್ಗವ. ಅವರು ಪ್ರತಿಷ್ಠೆ ಮಾಡಿದ್ದು ದುರ್ಗೆ. ಆ ದುರ್ಗೆ ಎಂಬುದು ಯಾರು, ಲಕ್ಷ್ಮಿಯ ರೂಪ, ಶ್ರೀ ರೂಪ, ಭೂರೂಪ, ದುರ್ಗಾ ರೂಪ. ಅದರಲ್ಲಿ ಒಂದು ದುರ್ಗ ರೂಪ. ಆ ದುರ್ಗಾ ಬೆಟ್ಟದಲ್ಲಿಯೇ ವಾಸ ಮಾಡ್ತಾ ಇದ್ರು ಮಧ್ವಾಚಾರ್ಯರು. ಸರಿಯಾ? ಆಚಾರ್ಯರು ಇನ್ನೊಂದು ಬಲ ಏನು, ಆಗ ದುರ್ಗಾ ಬೆಟ್ಟದಲ್ಲಿ ಅವರ ಅಮ್ಮ ಏನ್ ಹೇಳಿದ್ರು ಮಧ್ವಾಚಾರ್ಯರನ್ನ, ಚಿಕ್ಕ ವಯಸ್ಸಲ್ಲಿ ಅವರ ಹೆಸರೇನು, ವಾಸುದೇವ. ನಾವು ಹೋಗತ್ತೆ ದುರ್ಗಾ ಬೆಟ್ಟ ಹೋದ್ರೆ ನೋಡುವ, ಯಾರೆಲ್ಲ ಉಡುಪಿ ಹೋಗಿದ್ರಿ, ನಾವ್ ಹೇಳ್ತೇನೆ ಗುರುಗಳೇ, ಅಂಕಿತ ಯಾರೆಲ್ಲ ಉಡುಪಿ ಹೋಗಿದ್ರಿ, ಅಂಕಿತ ಅವ್ರ ಹೆಸರೇನು? ಅಂಕಿತ ನಾನ್ ನೋಡಿದ್ದೇನೆ ಗುರುಗಳೇ. ವೆರಿ ಗುಡ್. ವಾಸುದೇವ ಅಂತ ಅವರ ಅಮ್ಮ ಹೇಳಿದಾಗ ಏನ್ ಮಾಡಿದ್ರು ಮಧ್ವಾಚಾರ್ಯರು, ವಾಸುದೇವ ದುರ್ಗಾ ಬೆಟ್ಟದ ಕಲಹ ಕುಣಿದು ಬಂದ್ರು. ಹನುಮಂತನಾಗಿದ್ದಾಗ ಇದೇ மாதிரி ಒಂದ್ ಜಂಪ್ ಮಾಡಿದ್ರು. ಎಲ್ಲಿ ಮಾಡಿದ್ರು, ಯಾರಿತ್ತು ಯಾರು, ಬೆಟ್ಟದಿಂದ ಎಲ್ಲಿ ಜಂಪ್ ಮಾಡಿದ್ರು, ಭೂಮಿಯಿಂದ ಆಕಾಶಕ್ಕೆ ಹೋಯ್ತು. ಆಮೇಲೆ ಹನುಮಂತ ತಿಳಿದು ತೈಲಕ್ಕೆ ಜಂಪ್ ಮಾಡಿದ್ರು. ತರಣಿ ಕಪಿ ಮುಖವಾಗಿ ಶಬ್ದಶಾಸ್ತ್ರವ ಪಡಿಸಿ ಪುರಮಂಡಿಗಿಂದು ಮುಂದಾಗಿ ನಡೆದ. ಎಲ್ಲಿ ಮೇಲೆ ಏನ್ ಮಾಡಿದ್ರು, ಆಮೇಲೆ ಗುರುಗಳ ಹಣ್ಣು ದೊಡ್ಡವರಾಯ್ತು. ಆಮೇಲೆ ಒಂದು ಶ್ರೀಲಂಕಾ ಅಂತ 100 meters ಒಂದು ಜಂಪ್ ಮಾಡಿರಂಗ. ಎಲ್ಲಿ ಎಲ್ಲಿ ಹೇಳುವ ಅಂಕಿತ ಹೇಳು. ಅವ್ರು ದೊಡ್ಡವರ ಸರ್, ಶ್ರೀಲಂಕಾಕ್ಕೆ ಹೋಗುವ ಮೇಲೆ ಬಂದು ಅವ್ರು ಜಂಪ್ ಮಾಡಿರೋವಾಗ. ದೊಡ್ಡವಳ ಎಲ್ಲಿ ಜಂಪ್ ಮಾಡಿರಿ, ಇಲ್ಲವೇ ಯಾರನ್ನ ಹೇಳ್ತಿ, ಮಧ್ವಾಚಾರ್ಯರ ಹೇಳ್ತೀಯಾ ಆಂಜನೇಯರ ಹೇಳ್ತೀಯಾ? ಶ್ರೀಲಂಕಾವಿ. ಶ್ರೀಲಂಕಾವಿ ಜಂಪ್, ಲಂಕೆಗೆ ಜಂಪ್ ಮಾಡಿರು. ಕರೆಕ್ಟ್, ಲಂಕೆಗೆ ಬಂದು ಬೆಟ್ಟದಿಂದ ಕುಣಿದು ಹಾರಿದರು, ಸಮುದ್ರವನ್ನ ದಾಟಿದ್ರು. ಸರಿ, ಆಮೇಲೆ ಇನ್ನೊಂದು ಪರಾಕ್ರಮ ಅವರ ಪತಿ ನೋಡೋಣವಾ. ಏನ್ ಮಾಡಿದ್ರು ಅವರು, ದೊಡ್ಡವರಾದ ಮೇಲೆ ಅವ್ರಿಗೆ ಒಂದು ಬಲ ಇತ್ತು. ಎಷ್ಟು ಬಲ ಇತ್ತು ಅಂದ್ರೆ, ಭೀಮಣ ಕಲ್ಲು ಅಂತ ಒಂದು ಕಲ್ಲಿದೆ, 10 feet ಬ್ರೆತ್, 10 feet ಹೈಟ್. ಅದೋட ವೆಯ್ಟ್ ಎಷ್ಟಿತ್ತು, 50 ಟನ್ ಇತ್ತು. 50 ಟನ್ ವೆಯ್ಟ್ ಕಲ್ಲು, ದೊಡ್ಡ ಕಲ್ಲು. ಆ ಕಲ್ಲನ್ನ ಏನ್ ಮಾಡಿದ್ರು ಮಧ್ವಾಚಾರ್ಯರು, ಅದು ದೊಡ್ಡ ಒಂದು ಏರಿ, ಒಂದು ಲೇಕ್ ನ ಬಂದು ಫಾರ್ಮ್ ಮಾಡಕ್ ನೋಡ್ತಾ ಇದ್ರು. ಆ ಕಲ್ಲು ಬಂದು ಅಡೂಲಿ ಅಡ್ಡ ಇತ್ತು, ಇದು ಯಾರನ್ನು ನಗರ್ಸಲಕ್ ಮುಳ್ಳ. ಮಧ್ವಾಚಾರ್ಯ ನೋಡು ಒಂದೇ ಕೈಯಿಂದ ಅದನ್ನು ತೂಕಿ ಇಟ್ಟು ಎಂದೇ ಮಾಡಿದ್ರು. ಅದು ಕೃಷ್ಣರು ಬೆಟ್ಟನ ತೂಕಿರು ಸುಂಡು ಬರಲ್ಲಿ. ಮಧ್ವಾಚಾರ್ಯ ಏನ್ ಮಾಡಿರು, ಒಂದೇ ಕೈಯಿಂದ ಅಡದೋಡ ಕಲ್ಲನ್ನ ತೂಕಿ ಇಟ್ರು. ಸರಿಯಾ? ಆಮೇಲೆ ಅವ್ರ ಮೇಲ್ಬದ್ರಿ ಹೋಗ್ಬೇಕು ಅಂದ್ರೆ ಫುಲ್ ಹಿಮಾಲಯಸ್ ಪರ್ವತ, ಫುಲ್ ಐಸ್ ಕಟ್ಟಿತನಿತ್ತು, ಐಸ್. ಆಗ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಜಂಪ್ ಮಾಡಿದ್ರು. ಏನ್ ಮಾಡಿರು, ಒಂದು ಬೆಟ್ಟಲ್ಲಿ ಒಂದು ಕಾಲು, ಇನ್ನೊಂದು ಬೆಟ್ಟಲ್ಲಿ ಇನ್ನೊಂದು ಕಾಲು ಇಟ್ರು. ಹೆಂಗ ಜಂಪ್ ಮಾಡಿದ್ದಾರೆ, ಒಂದು ಬೆಟ್ಟಲ್ಲಿ ಒಂದು ಕಾಲು, ಅಲ್ಲಿಂದ ಇನ್ನೊಂದು ಬೆಟ್ಟಕ್ಕೆ ಇನ್ನೊಂದು ಕಾಲು, ಹಂಗ ಜಂಪ್ ಮಾಡಿ ಹೋದ್ರು ಅಂತ ಮೇಲೆ ಮೇಲೆ ಮೇಲೆ. ಮಧ್ವಾಚಾರ್ಯ ಸ್ವಾಮಿಗಳು ಮೇಲ್ಬದ್ರಿ ಹೋಗಿ ವೇದವ್ಯಾಸನ್ನು ಅನ್ನಕ್ ಹೋಗ ವೇಳೆ ಅವರಿಗೆ 70 years ಆಯ್ತು. ಎಲ್ಲಾರು ಕೇಳಿರು, ನೀವು ತುಂಬಾ ಬಲ ಅಂತ ಹೇಳ್ತಾರೆ,
ನಾವೆಲ್ಲ ಬಂದು ಮಲ್ಯುದ್ಧ ಮಾಡವರು, ಬಾಕ್ಸಿಂಗ್, ಜಗಳ, ರೆಸ್ಲಿಂಗ್ ಮಾಡವರು ಅವರೆಲ್ಲ ಬಂದಿದ್ರು. ಅವ್ರು ಬಂದು ನಾ ನಿಮ್ಮ ಕೂಡ ಪೋಟಿ ಬತ್ತೆ ಅಂದ್ರು ಜಗಳಕ್ಕೆ. ಸೇರಿ ಟ್ರೈ ಮಾಡಿಲ್ರಿ ಇದ್ರು. ಮಧ್ವಾಚಾರ್ಯರು ಒಂದ್ ಜಾಗಲಿ ಸುಮ್ಮ ಕೂತುಂಡಿದ್ರು ಅಷ್ಟನೆ. ಅವ್ರೇನ್ ಮಾಡಿರ ಎಲ್ಲಾರು ಸೇರಿ ಮಧ್ವಾಚಾರ್ಯರನ್ನ ನೆಕ್ಕನ ಹಿಡಿದು ಅಮುಕ್ತಾನಂತ ಹೊರಟ್ರೆ ಅವ್ರಿಗೆ ಮುಟ್ಟಿರ ಕಲ್ಲು ಹಂಗಿತ್ತು ಅಂತ. ಹೆಂಗಿತ್ತು? ಕಲ್ಲಿನ ಮುಟ್ಟಿರ ಹೆಂಗಾರ ಅದು ಇರುಕ್ಕಿ ಎಷ್ಟು ಅಮಿಕಿರನ ಹೆಂಗ ತೋರಾದ್ರ ನಮ್ಮ ಕೈಯ ಫೀಲಿಂಗ್ ಇರೋದು ಒಂದನೇ ಇಲ್ಲ. ಕಲ್ಲಂಗೇ ಇದ್ರು ನೋಡಿರು. ಸೇರಿ ಒಂದು ಮಾಲಕ್ ಮುಳ್ಳ ಸೇರಿ ಹೇಳಿರು ಆಚಾರ್ಯರು, ಪರವಲ್ಲ ನೀವು ಕುತ್ತಿ ಎಲ್ಲ ನಾಕಿ ಅಮಕಬೇಡ, ನನ್ನ ಕಾಲ್ ಬೆರಳು ಕೊಡ್ತಾನೆ, ನಾ ಅದನ್ನ ಲೈಟ್ ಟಚ್ ಮಾಡಿ ಆಡ್ಸಿ ನೋಡ್ರಿ ಇಂದ್ರು. ಕಾಲ್ ಕಟ್ಟ ಬೆರಳನ್ನ ಮುಟ್ಟಿರುಂತೆ. ಕಾಲ್ ಕಟ್ಟ ಬೆರಳು ನಗಸಲ ಕೂಡ ಮುಳ್ಳ ಅವ್ರಗಳ್ದೆಲ್ಲ ಸೇರಿ. ಇದೇನಾದ್ರು ಮಧ್ವಾಚಾರ್ಯರು ಇಷ್ಟು ವೆಯ್ಟ್ ಆದಾರ, ಬಲವಾದಾರ, ಕಲ್ಲಂಗ ಆಯ್ತು ಅನ್ಸಿದ್ರು. ಹೊಡ್ತ ಏನ್ ಮಾಡಿರು, ಅಲ್ಲಿರೋ ಒಂದ್ ಚಿಕ್ಕ ಕೂಸಿದ್ದ 8 years ಓಲ್ಡ್. ಅವ ಆತನ ಮುಂಜಿ ಆಯ್ತವ. ಅವನ ಕೂವಿಲಿ ಬಾಪ ಅಂದ್ರು, ನನ್ನ ತೂಕಪ್ಪ ಅಂದ್ರು. ನೋಡ್ರೆ ಶೋಲ್ಡರ್ ತೂಕಿಟ್ಟು ಊಟ. ಅಷ್ಟು ದೊಡ್ಡ ಬೈಲ್ವಾನ್ಲ ಒಂದು ಮಾಡ್ಲಕ್ ಮುಳ್ಳ. ಇವ್ರು ನೋಡ್ರೆ ಶೋಲ್ಡರ್ ಮೇಲೆ ತೂಕಿಟ್ಟು ಪ್ರದರ್ಶನ ಬಾಪ ಅಂದ್ರು. ಅಲ್ಲಿದ್ದ ದೇವರು ವಿಷ್ಣು ಆಲಯ ಇತ್ತು, ಗುಡಿ, ಅವನ ಪ್ರದರ್ಶನ ಬಂದ್ಬಿಟ್ಟು. ಯಾಕಂದ್ರೆ ಇದೆಲ್ಲ ಶಕ್ತಿ, ಮೈನ ಲೇಸ ಮಾಡ್ಸಿಂಬ ಶಕ್ತಿ. ವೆಯ್ಟ್ ಕಮ್ಮಿಯ, ನಾವೆಲ್ಲ ವೆಯ್ಟ್ ತುಂಬಾ ಹಾಕುಂದ್ರೆ ಅಷ್ಟು ಊಟ ಮಾಡ್ಕಾದೆ, ವೆಯ್ಟ್ ಕಮ್ಮಿ ಮಾಡ್ಕೊಂಡ್ರೆ ಎಷ್ಟು ಮಾಡ್ಕಾದೆ. ಮಧ್ವಾಚಾರ್ಯ ಆ ಸೆಕೆಂಡ್ ಮೈನ ವೆಯ್ಟ್ ಲೇಸ ಮಾಡ್ಸಿದ್ಬಿಟ್ಟು ಚಿಕ್ಕ ಕೂಸು ತೂಕಿನೋಯ್ತ. ದೊಡ್ಡ ದೊಡ್ಡ ಬೈಲ್ವಾನ್ಲ ಬಂದ್ರು, ಕಾಲ್ ಕಟ್ಟ ಬರಲ್ಲ ಆಡ್ಸಲ ಕೂಡ ಮುಡಿಲ್ಲ. ಗಣಿಮಾ ಅಂತ ಹೆಸರು ಶಕ್ತಿ. ಏನು? ಬಾಡಿನ ಗಣವ ಮರ್ಸಿಂಬಾದು, ಲೇಸ ಮರ್ಸಿಂಬಾದು, ಲಹಿಮ ಲೇಸ ಮರ್ಸಿಂಬಾದು. ಈ ಸಿದ್ಧಿ ಇಲ್ಲ ಮಧ್ವಾಚಾರ್ಯರಿಗೆ ಇತ್ತು. ಓಕೆವಾ? ಅದರಂತ ವಿಜಯೇಂದ್ರರು ಒಂದು ಕೆಲಸ ಮಾಡಿದ್ರು. ನಾ ಹೇಳಿದಲ್ಲ, ಕುಂಭಕೋಣದಲ್ಲಿ ಸಾರಂಗಪಾಣಿ ಗುಡಿಗೆ, ಕುಂಬೇಶ್ವರರ ಗುಡಿಗೆನು ನಡುವಲಿ ವಾಳನಾರ್ಲಿ ನಡುದ್ರು ನೂಲ್ಲಿ. ನಾವು ನೋಲ್ಲ, 2 ಗುಡಿ ಗೋಪುರಕ್ಕೆ ನಡುವಲಿ ವಾಳನಾರ್ಲಿ ಕಾಲಿಟ್ಟು ನಡುದ್ರು ವಿಜಯೇಂದ್ರರು. ಹೆಂಗ ಸಾಧ್ಯ ಆಯ್ತು? ಮೈನ ಲೇಸ ಮಾರ್ಸಿಂಡ್ರು. ಮಧ್ವಾಚಾರ್ಯರು ಮಾಡಿ ತೋರಿಸಿದ್ದಲ್ಲ. ಸರಿಯಾ? ಮಧ್ವಾಚಾರ್ಯ ಅಷ್ಟೊಂದು ಶಕ್ತಿ ಇದೆ. ಇನ್ನೊಂದು, ಅವ್ರಿಗೆ 1 ವಯಸ್ಸಿತ್ತು. ನಾವ್ ಹೇಳಿದ ಆತು, ಗುಡಿ ಹೋಯ್ತು ಬರಾವಳ ಏನಾಯ್ತು, ಪಿಸಾಚ ಅಂಜಿನೂಟ ಅವನ್ ನೋಡಿ. ಅವ್ರಿಗೆ 1 ವಯಸ್ಸಾಯ್ತು. ನೋಡ್ರೆ ಮಧ್ವಾಚಾರ್ಯ ವಾಸುದೇವ ಕಾಣ ಮನೆಯಲ್ಲಿ ಎಲ್ಲಿ ಅಂತ ನೋಡಿದ್ರೆ ಒಂದು ಅಂಬೆ, ಕಾಳಮಾಡು, ವೃಷಭ ಅಂತ ಹೇಳ್ತಾರಲ್ಲ, ಅದೋಡ ಬಾಲನ ಎಡಕೊಂಡು ಊರ್ ಪೂರ ಸುದ್ದಿ ಬಂದಿದ್ದಾರೆ. ನೀವೆಲ್ಲ ಅವನು ಚಿಕ್ಕ ವಯಸ್ಸಾದ್ರೆ ಹೆಂಗ ಅಂಜಿನ್ ಬರಲ್ಲ, ದನ ಹಿಂದರ ಒಳಕ್ ಮುಡಿಯಾದ, ಬಾಲ್ ಎಡಕೊಂಡು ದೊಬ್ಬಿ ಬಿಟ್ಟು ಮೊಲ ಮುಟ್ಟಿರ ಏನ್ ಮಾಡೋದು? ಅವ್ರಿಗೆ ಅಷ್ಟೊಂದು ಧೈರ್ಯ ಬಲ ಇತ್ತು. ಫುಲ್ಲ ಸುತ್ತಿ ಬಂದ್ಬಿಟ್ರು. 3 ವಯಸ್ಸಿತ್ತು. 3 ವಯಸ್ಸಾದಾಗ ಅವ್ ಕಾಣ ಮಧ್ವಾಚಾರ್ಯ ಇದೇ ಮಾರಿ ವಾಸುದೇವ ಮನೆಯಲ್ಲಿ. ಅವ್ರ ಅಪ್ಪ ಹುಡುಕಿಂಡು ಹೋದ್ರು. ಎಲ್ಲಿ ಕಾಣ ಅಂತ ಹುಡುಕಿಂಡು ಹೋದ್ರೆ ಕೊಡಗು ಊರುತ್ತೊಂದು ಊರಿತ್ತು, ಅಲ್ಲಿ ಬಂದ್ರು. ನೋಡ ನಿಮ್ಮಣ್ಣ ವಾಸುದೇವನ ಈ ಕೂಸ ಇಲ್ಲಿ ತರ ಬಂದ್ಬಿಟ್ಟು ಹೋದ ಅಂದ್ರು. ನೇರ ಹುಡುಕಿಂಡು ಹೋಗ್ತಾರ. ತಾಡೆ ಕೂಟ ಅಂತ ಒಂದು ಊರು ಬಂತು. ಅಲ್ಲಿ ಹೋದರೆ ಕೇಳಿರುತ್ತೆ, ನಿಮ್ಮ ಮಗ ವಾಸುದೇವನ ಈಗ ತರ ಬಂದ, ಹಿಂಗೇ ಹೋದ ಅಂತೇಳಿ. ಅಲ್ಲಿಂದ ನೋಡ್ರ ಹುಡುಕಿಂಡು ಹೋದ್ರೆ ಉಡುಪಿಯೇ ಬಂದಿರುತ್ತು. ಅನಂತೇಶ್ವರ ಸನ್ನಿಧಾನ ತಾಡೆಗುಡೆ ಹಾಸನಂದ ಅನಂತೇಶ್ವರ. ಅಲ್ಲಿ ಬಂದರೆ ಅನಂತೇಶ್ವರ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಎಷ್ಟು ವಯಸ್ಸಾಗ? 3 years ಓಲ್ಡ್. ಪ್ರೀ KG ಓದ್ತಾ ಇದ್ದಾರೆ. ನಾವಾದ್ರೆ ತನಿಯಾಗ ಇಷ್ಟು ದೂರ ಹೋಯ್ಟ್ರು. ಅಲ್ಲಿಂದ ನೋಡಿದ್ರೆ ಯಾರಪ್ಪ ಕರ್ಕೊಂಡ್ ಬಂದ್ರು, ಹೆಂಗ ತನಿಯಾ ಬಂದಿ ಹಂಗಂತ ಕೇಳಿದ್ರೆ, ನಾ ಇಲ್ಲಿ ತನಿಯಾ ಬಂದೆ, ನನ್ನ ಕೂಡ ದೇವ್ರಲ್ಲ ಬಂದ್ರು ಹಂಗ ಅಂತ ಹೇಳಿರುತ್ತೆ. ಆಗವೇ ಅವ್ರಿಗೆ ಆಶ್ಚರ್ಯ ಆಯ್ತು. ಮಧ್ಯೆ ಕೇಳ್ಬಿಟ್ರಿ ದೇವ್ರಿಗೆ ಮಧ್ವಾಚಾರ್ಯ ಎಷ್ಟೊಂದು ಭಕ್ತಿ ಇದು ನೋಡ ವಾಸುದೇವನಿಗೆ. ದೇವ್ರಿಗೆ ಹೇಗಾಲ್ ನಮ್ಮ ಕೂಡ ಇದ್ದಾನೆಂಬುದನ್ನ ನೋಡಿದ್ದಾರೆ. ಯಾ ತಿಳ್ಕೊಂಡ್ರಾ? ಈ ಕಥೆಲ್ಲ ಕೇಳಿದ್ರಾ? ಇದೇ ಅವರು ದೊಡ್ಡವರಾದಮೇಲೆ ಇದೇ ಮಾರಿ ಒಂದು ಬಂತು. ಏನಂದ್ರೆ ಕಳ್ಳರೆಲ್ಲ ಬಂದ್ಬಿಟ್ರು. ಕಳ್ಳರು ಸರಿಯಾ? ಅನಂತೇಶ್ವರ ಸನ್ನಿಧಾನದಲ್ಲಿ ಉತ್ಸವಲ ಮುಡಿತು, ರಿಟರ್ನ್ ಆಗಿ ಬರ್ತಾ ಇದ್ದಾರೆ. ಇದು ನಾವು ಕಥೆ ಕೇಳಿದೆವು ಮೊನ್ನೆ. ಇದೇ ಮಾರಿ ಪಿಸಾಚ ಕಥೆ ಕೇಳಿದ್ರು. ಕಳ್ಳರು ಬಂದ್ರು ಅದೇ ಮಾರಿ. ಕಳ್ಳರು ಅಂದ್ರೆ ಯಾರು? ರಾಬರ್ಸ್, ಕೊಳ್ಳ ಬಿಡ್ಬೇಕ. ಯಾರು ನೀವೆಲ್ಲ? ನಿಮ್ಮ ಶಿಷ್ಯರ ಸಮೇತವಾಗಿ ಮಧ್ವಾಚಾರ್ಯರು ಬರ್ತಾ ಇದ್ರು. ನೀವೆಲ್ಲ ಯಾರು ಹಂಗ ಬಂದ್ರು. ನೋಡ್ರೆ ಒಂದು ಸೈಡ್ ಏನ್ ಮಾಡಿರೋ ಅವರೋಡ ಶಿಷ್ಯರು ಉಪೇಂದ್ರ ತೀರ್ಥರು ಅಂತ, ಬುದ್ಧಿಗೆ ಮಠ ಮೂಲ ಗುರುಗಳು. ಯಾರು ಈಗ ಪರ್ಯಾಯ ಯಾವ ಮಠ ಮಾಡ್ತಾ ಇದೆ? ಬುದ್ಧಿಗೆ ಮಠ ಉಡುಪಿಯಲ್ಲಿ.
ಆ ಬುದ್ಧಿಗೆ ಮಠಕ್ಕೆ ಮೂಲ ಪುರುಷರು ಉಪೇಂದ್ರ ತೀರ್ಥರು. ಆ ಉಪೇಂದ್ರ ತೀರ್ಥರು ಇಟ್ಟಂಡೆ ಬುಡಿಲಕ್ಕಿಟ್ಟು ಎಲ್ಲಾರನ್ನ ಒಂದ್ಸಾರಿ ನೋಡಿದರೆ ಇದೇ ಮಾರಿ ಇನ್ನೊಂದು ಕಲ್ಲರ್ ಬಂದರು, ಇವ್ರನ್ನ ಎದುರ್ಸಲಕ್ ಬಂದ್ರು. ನೋಡ್ರ ಅವ್ರಿಗೆಲ್ಲ ಇವ್ರಗಳೆಲ್ಲ ಏನಾಯ್ತು, ಸೆಲೆಯಾಂಗ ಮಾರಿ ಹೆಂಗೆ ತಾನು ಸೆಲೆಯಾಂಗ ಮಾರಿ ಹೋಯ್ಟ್ರು, ತಮ್ಮ ಶಿಷ್ಯರನ್ನು ಸೆಲೆಯಾಂಗ ಮಾರಿಸ್ಬಿಟ್ರು ಅಸಂಜಲಾಂಗ. ಅವ್ರಿಗೆಲ್ಲ ನೋಡ್ತಾರ, ಓ ಇದು ಬೊಮ್ಮೆ ಹೆಂಗದ ಸೆಲೆ ಹೆಂಗದ ಅಂತ ನೋಡ್ಬಿಟ್ಟು ಹೋಯ್ಟ್ರು. ಅವ್ರು ಹೋದ ಮೇಲೆ ಇವ್ರಿಗೆಲ್ಲ ಮೂವ್ ಮಾಡಕ್ ಆರಂಭಿಸಿದ್ರು. ಅದೇ மாதிரி ಒಂದ್ಸಾರಿ ನೋಡಿದ್ರೆ ಟೈಗರ್ ಬಂದ್ಬಿಡ್ತು ಫಾರೆಸ್ಟ್ಲಿ. ಇವ್ರನ್ನು ಬಡಿದ್ರು, ಶಿಷ್ಯರನ್ನು ಬಡಿಲಕ್ಕಿಟ್ರು. ಬಲ ಶಿಷ್ಯರಿಗೆ ಮಂತ್ರಾಚ ಕೊಟ್ರು, ಶಿಷ್ಯರೇ ಬಡಿದ್ಬಿಟ್ರು ಟೈಗರ್ನ. ಅಷ್ಟು ಶಕ್ತಿ ಮಧ್ವಾಚಾರ್ಯರೇ ನಿಂತು ಅವ್ರ ಶಿಷ್ಯರೇನು ಹಿಂಗ ಅಡಗರಗ ಮಾಡಿದ್ರು. ಎಷ್ಟು ಬಲ ನೋಡಿರ ಮಧ್ವಾಚಾರ್ಯ ತಿಲಕಂಡ್ರ ಏನ್ಲ ಮಾಡಿದಾರ, ಬಲ ಪರಾಕ್ರಮ ಹೇಳಿರ. ಚಿಕ್ಕ ವಯಸ್ಸಲ್ಲಿ ಹಾಲು ಮೊಸರು ಪಾತ್ರನ ಕಲ್ಲು ತೆಗೆದು ಮುಚ್ಚಿಟ್ರು. ಆಮೇಲೆ 50 ಟನ್ ಕಲ್ಲಿನ 70 ಇಯರ್ಸ್ ಓಲ್ಡ್ ಆ ತೂಕಿರು. ಇಲ್ಲಿ ದುರ್ಗಾ ಬೆಟ್ಟದಿಂದ ಕುಣಿದ್ರು ಚಿಕ್ಕ ವಯಸ್ಸಲ್ಲಿ. ಇಲ್ಲಿ ಏನ್ ಮಾಡಿದ್ರು, ಬೆಟ್ಟಕ್ಕೆ ಹಿಮಾಲಯಾಸಲಿ ಎವರೆಸ್ಟ್ ಇರಾಸಲ್ಲಿ ಕುಣಿದ್ರು, ಒಂದೊಂದು ಕಾಲಿಟ್ಟು ಕುಣಿದ್ರು. ಮಲ್ಲರು ಬಂದಾಗ ಏನ್ ಮಾಡಿರು, ಮುಟ್ಟಿ ನಗರ್ಸಲಕ್ಕಾಗಲ್ಲ ಬೆರಳನ್ನ, ಆದ್ರೆ ಮೈನ ಲೇಸ ಬಾರಿಸಿ ಒಂದು ಚಿಕ್ಕ ಕೂಸು ತೂಕಿಂಡು ಹೋಗ ಮರಿ ಮಾಡುದು ಶಕ್ತಿ. ಕೇಳಿರಾ ಎಲ್ಲ ತಿಳ್ಕಂಡ್ರ? ಮಧ್ವಾಚಾರ್ಯ ಶಕ್ತಿ ಎಷ್ಟಿದೆ, ಎಷ್ಟು ಧೈರ್ಯ ಇತ್ತು ಅಂದ್ರೆ ಇದೆಲ್ಲ ಹೇಳುದು. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಏನ್ ತಿಂದು ಜೀರ್ಣ ಮಾಡಿರು ಹೇಳಿದಲ್ಲ, ಕೊಳ್ಳು ಎಷ್ಟು ವಯಸ್ಸಾಗ ಚಿಕ್ಕ ಕೂಸು ಹುಟ್ಟಿ ಆಗೆಲ್ಲ ಜೀರ್ಣ ಮಾಡುದು. ಆಗ ಅದು ನೋಡಿದ್ರು, ಅದು ಧೈರ್ಯ ಪತಿ ಹೇಳಿದ. ವಿಷ್ಣು ಮಂಗಲ ಅಂತ ಒಂದು ಊರಿಗೆ ಬಂದ್ರು. ಇದು ಸನ್ಯಾಸ ಆದ ಮೇಲೆ ವಿಷ್ಣು ಮಂಗಲ ಆ ಊರಿಗೆ ಬಂದಾಗ ಒಬ್ರು ಹೇಳಿರುತ್ತೆ, ಊಟ ಆಯ್ತು ಭಿಕ್ಷಾ ಹಿಡಿತು, ಏನೋ ಚಿಕ್ಕ ವಯಸ್ಸಲ್ಲಿ ಏನೋ ಧಾನ್ಯ ಎಲ್ಲ ತಿಂದಿದ್ದೀರಂತ ಕೂಸಾರ ಅವೆಲ್ಲ, ಈಗ ನಿಮಗೆ 200 ಬಾಳೆಯನ್ನು ಕೊಡ್ತಾನೆ. ಈಗ ಊಟ ಇದೆ, ಒಳ್ಳೆ ಹುಳಿ ಸಾರು ಮೊಸರು ಸ್ವೀಟ್ ಎಲ್ಲ ಚಿತ್ರಾನ್ನ ಎಲ್ಲ ಹಿಡ್ತು, ಒಟ್ಟು ಗುಮ್ಮಿಟ್ಟು. ಆಗ ಏನ್ ಮಾಡಿದ್ರು, 200 ಹಣ್ಣು ಕೊಟ್ರು ಬಾಳೆಹಣ್ಣು. ಮುಡಿಯಾದ ಅಂತ ಕೇಳಿರು, ಎಲ್ಲ ತಿಂದು ತೋರ್ಸು. 200 ಬಾಳೆಹಣ್ಣು 200 ಹೇಳಿದಲ್ಲ. ಅದೇ ಇನ್ನೊಂದ್ ಸಲಕ್ಕೆ ಬಂದ್ರು, ಅಲ್ಲಿ ಇದೇ ಮಾರಿ ಚಾಲೆಂಜ್ ಮಾಡಿರುಂತ. ಏನ್ ಚಾಲೆಂಜ್ ಅಂದ್ರೆ, ನಿಮಗೆ 4000 ಬಾಳೆಹಣ್ಣು ಕೊಡ್ತಾನೆ. ಒಂದು ಬಾಳೆಹಣ್ಣು ಎಷ್ಟು ತಿಳಿಯದ, ಇಷ್ಟು ದೊಡ್ಡದು, ಒಂದು ಕೈ ಹೈಟ್ ಇತ್ತಿಂದ, ಒಂದು ಮೊಳ ಹೈಟ್ ಬಾಳೆಹಣ್ಣು. ಆಮೇಲೆ 40 ಕೊಡ 40 ಕೊಡಂ ಹಾಲು, ಒಂದೊಂದು ಇಷ್ಟು ದೊಡ್ಡ ಕೊಡ ಹಾಲು ಕುಡೀರಿ ಇಂದ್ರು. ಹಾಗೆ ಕುಡಿತಾನಂತ ಹೇಳಿದ್ರು. ಅಷ್ಟು ಕುಡಿದ್ಬಿಟ್ರು. 4000 ಬಾಳೆಹಣ್ಣು ತಿಂದ್ಬಿಟ್ರು. ಆ ಅಚ್ಯುತ ಪ್ರೇಕ್ಷರ್ ಕೇಳಿರುಂತೆ, ಹೆಂಗ ನಿಮಗೆ ಹೆಂಗ್ ಹಿಂಗ ಸಾಧ್ಯ ಆಯ್ತು ಅಂತ ಕೇಳಿದ್ರೆ, ನಂಗೆ ಹೊಟ್ಟೆಯಲ್ಲಿ ಒಂದು ಜಡಾರ ನಿಮಗೆಲ್ಲ ಇಷ್ಟು ಹುಟ್ಟಿದೆ, ಎಷ್ಟು ಮೈಕ್ರೋಸ್ಕೋಪ್ ಕೂಡ ತಿಳಿಯುದು. ಆ ಅಗ್ನಿ ಹೊಟ್ಟೆಯಲ್ಲಿ ಅದುವೇ ಹಸುಗುಣ ಕೊಡ್ತಾ ಇದೆ, ಜೀರ್ಣ ಮಾಡಿಸ್ತಾ ಇದೆ. ನಂಗೆ ಎಷ್ಟಿದೆ, ಒಂದು ಕಟ್ಟ ಬೆರಳು ಅಳವು ಇದೆ, ಅಂಗುಷ್ಟ ಮಾತ್ರ ಅಂತ ಹೇಳ್ತಾರೆ, ಅಂಗುಷ್ಟ ಮಾತ್ರ ಇದೆ, ಅದರಿಂದ ಜೀರ್ಣ ಮಾಡಿ ಎಷ್ಟು ಬೇಕಾದ್ರೆ ತಿಂದು ನಾನು ಹಂಗಂತ ಮಧ್ವಾಚಾರ್ಯ ಹೇಳಿ. ಇಷ್ಟು ತಿಂದಾರಲ್ಲ, ತಿಲ್ಲಂಗ ಇರ್ಲಕ್ಕೆ ಸಾಧ್ಯವಾ ಅವರಿಂದ? ಎಷ್ಟು ತಿಂದ್ರು ಚಿಕ್ಕ ವಯಸ್ಸಲ್ಲಿ, ಕೊಳ್ಳು ಕೂಡ ತಿಂದ್ರು. ಆಮೇಲೆ 200 ಬಾಳೆಹಣ್ಣು ತಿಂದ್ರು. ಆಮೇಲೆ 4000 ಬಾಳೆಹಣ್ಣು 40 ಕೊಡ ಹಾಲು ಕುಡಿದ್ರು. ಆದರೆ ತಿಲ್ಲಂಗಿರ್ಲಕ್ಕೆ ಸಾಧ್ಯವ ಮಧ್ವಾಚಾರ್ಯರಿ ಅಂತ ನೋಡಿದ್ರೆ, ಅವ್ರು ಮೇಲ್ಬದ್ರಿ ಹೋದ್ರು. ಇಲ್ಲಿ ವೇದವ್ಯಾಸರ ನೋಡಕ್ಕೆ ಮಿಂಚ ಕಲಗ ಬದರಿಲಿದ್ದಾರೆ. ಮೇಲ್ಬದ್ರಿಯಲ್ಲಿ ವೇದವ್ಯಾಸರು ಇದ್ದಾರೆ, ಕಲಗ ಬದ್ರಿಲಿ ನಾರಾಯಣ. ಅಲ್ಲಿ 48 ಡೇಸ್ ಸ್ಟೇ ಮಾಡಿದ್ರು. ಎಷ್ಟು ದಿನ? 48 ಡೇಸ್ ವೇದವ್ಯಾಸರ ನೋಡ್ಲಕ್ಕೆ ಮಿಂಚ ಕಲಗ ಬದರಿಲಿದ್ದಾರೆ. ಮೇಲ್ಬದ್ರಿ ಇನ್ನು ಮೇಳು ಕಲಗ ಬದರಿಯಲ್ಲಿ ಸ್ಟೇ ಮಾಡಿದ್ದಾರೆ ಎಲ್ಲಾರು ಶಿಷ್ಯರ ಜೊತೆಯಾಗಿ. ಆಗ 48 ಡೇಸ್ ನಿರ್ಜಲ ಉಪವಾಸ, ಏನು ನೀರೇ ಕುಡಿಲ್ಲ ಮಧ್ವಾಚಾರ್ಯ. ಇಂದ ಎಷ್ಟು ತಿಂತಾರೆ? 4000 ಬಾಳೆಹಣ್ಣು ತಿಂತಾರೆ, ಇಲ್ಲ ಅಂದ್ರೆ ನೀರ್ ಕೂಡ ಕುಡಿಲ್ಲ. 48 ಡೇಸ್ ನೀರ್ ಕುಡಿಲ್ಲ, ನಿರ್ಜಲ ಉಪವಾಸ. ಮೌನ ಮೌನ ಅಂದ್ರೆ ಏನು? ಮಾತಾಡಂಗಿರೋದು. ಎಷ್ಟು? 48 ಡೇಸ್ ಮಾತಾಡಲ್ಲ. ಮುಡಿಯಾದ್ರಿ ಮುಂದ ನೋಡ್ ಕ್ಲಾಸ್ಲಿ ಮಾತಾಡಂಗಿಲ್ಲ ಮುಳ್ಳ ಒಂದ ನೋಡ್. ಅಜಯ್ ಇಲ್ಲಿ ಕುರು ಮಾಡ್ತಾ ಇದ್ದಾನೆ, ಭಾರ್ಗವ್ ಸದ್ದಾಗ್ತಾ ಇದ್ದಾನೆ. ಒಂದು ಕ್ಲಾಸ್ಲಿ ಎಷ್ಟು ದಿನ ಇದ್ರು? 48 ಡೇಸ್. ಆದ್ರೆ ಪ್ರವಚನ ಮಟ್ಟು ಮಾಡ್ತಾ ಇದ್ರು. ಅದೇನು ಮತ್ತೆ ಮೌನ ಅಂದ್ರೆ ಪ್ರವಚನ ಹೆಂಗ ಮಾಡಿದ್ರು ಅಂದ್ರೆ,
ದೇವರ ವಿಷಯಕ್ಕೆ ಮಾತ್ರ ಬಾಯಿ ತೆರೆದು ಮಾತಾಡುವುದು, ಮತ್ತೆ ಟೈಮ್లో ಮಾತಾಡುದು. ಆಗ ಪಾಠ ತೀತಾದ್ರು 48 days ಮೌನಂ ಉಪವಾಸ ಸ್ನಾನ ಮಾಡ್ಕುತ್ತೆ. ಅಲಕನಂದ ಅಂತ ಒಂದು ನದಿ ಇದೆ, ಗಂಗಾ ಅಲ್ಲಿಂದ ಆಡುತ್ತೆ. ಬದ್ರಿಗೆ ಹೆಂಗ್ತಾರೆ ಯಾರದು ಮುಟ್ಟೀರಿಗೆ 0 degree ಆಲ್ಮೋಸ್ಟ್ ಫ್ರೀಸ್ ಆಗಿರೋದು, ನೀರ್ಲ ಎಷ್ಟು ಫ್ರೀಸ್ ಆಗಿರೋದು, ಅಷ್ಟು ಟೆಂಪರೇಚರ್. ಆ ನದಿಲಿ ಬೆರಳು ಮುಟ್ಟಿರಿ ಚಳಿ ಆಗುತ್ತೆ. ಏನು ಅವ್ರ ಹೇಗೆ ಸ್ನಾನ ಮಾಡಿರು, ಒಳಗೆ ಹೋಗಿ ಮುಳುಗಿ ಕೂತ್ರು ಅರ್ಥ, ಒಳಗೆ ಮುಳುಗಿ ಕೂತ್ಕೊಂಡು ಸೂಕ್ತಗಳನ್ನ ನಾವು ಪಾರಾಯಣ ಮಾಡಿಬಿಟ್ಟು ಮೇಲೆ ಬರೋದು. ಎಷ್ಟು ಗಂಟೆಯ ಮಧ್ಯಾಹ್ನ ಚಂದ ಬಿಸಿಲು ಬಂದಮಳೆಲ್ಲ, ಬೆಳಿಗ್ಗೆ 3 o'clock ಅರುಣೋದಯ ಕಾಲೆ. ಎಷ್ಟು ಬೆಳಿಗ್ಗೆ 3 o'clock ಐಸ್ ನೀರ್ಲಿ ಒಳಗೋಗಿ ಕೂತ್ಕೊಂಡು ಜಪ ಮಾಡು. ಸಾಧ್ಯವಾ? ವಾಯುದೇವರಿಗೆ ಮಾತ್ರ ಸಾಧ್ಯ. ಅಷ್ಟು ಮಾಡೋದು ಬಂದು ಬಿಸಿಯಾದ ಕುಡಿಲಕ್ ಮುಡಿಯಾದ ಇಲ್ಲ, ಉಪವಾಸ ನಿರ್ಜಲ. ಚಳಿಯಾದ ಬಾಯಿ ತೆರೆದ ಎಲಕ್ ಬಿಡ, ಅದಕ್ಕೆ ನೀರ್ನು ಕುಡಿಲ್ಲ. ವೇದವ್ಯಾಸರು ನೋಡ್ಲಕ್ಕೋಸ್ಕರ ಅಷ್ಟು ಶ್ರದ್ಧೆಯ ಮಾಡಿದ್ದಾರೆ. ಎಷ್ಟು ಭಕ್ತಿ ಇದೆಲ್ಲ ಕೇಳಿದ್ರಾ? ನಿಮ್ಮ ಏನ್ ನೆನೆಸ್ತ್ರಿ? ಅಂಕಿತಾ, ಪ್ರಹ್ಲಾದ್, ಕೌಶಿಕ್, ಮಧ್ವೇಶ್? ನಾ ಬಂದು ಬಾಳೆ ತಿಂದ ಕತೆ ಕೇಳಿದ್ದೇನೆ ಗುರುಗಳೇ, ಆದ್ರೆ ಈ ಕತೆ ಕೇಳಿದ್ದಿಲ್ಲ. ಅದ್ರ ಒಂದು ಡೌಟ್ ಇದೆ ಗುರುಗಳೇ. ಮುಂಚಿನ ಕ್ಲಾಸ್ಲಿ ಆಮೇಲೆ ಇನ್ನೇನ್ ಕ್ಲಾಸ್ಲಿ ಬಂದು ನೀವು ಬಂದು 40,000 ಬನಾನಾಸ್ ಅಂತ ಹೇಳಿರಿ. 40 ಕೊಡ ನಿನ್ನಿನ ಕ್ಲಾಸ್ ಕಲ್ಲು ತೂಕಿದ ಕತೆ. ಏನ್ ಕಲ್ಲು ತೂಕಿದ ಕತೆ. ಕಲ್ಲು ತೂಕಿದ ಕತೆ. ಕಲ್ಲು ತೂಕಿದ ಕತೆ. ಕಲ್ಲು ತೂಕಿದ ಕತೆ. ಭೀಮನ ಕಲ್ಲು, ಅದ ಹೆಸರೇನು? ಕಲ್ಲು ದೊಡ್ಡ ಕಲ್ಲು ತೂಕಿರು, ಅದಕ್ಕೆ ಹೆಸರು ಭೀಮನ್. ಆಮೇಲೆ ಇನ್ನೊಂದು ಮಾಡಿರು, ಇನ್ನು ತುಂಬಾ ಕತೆ ಹೇಳ್ತಾನೆ. ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ಅವ್ರ ಮನ ಹತ್ತಿರ ಒಂದು ಮಾಮ ಇದ್ರು. ಆ ಮಾಮ ಇವ್ರು ಚಿಕ್ಕ ಕೂಸ ಹುಟ್ಟಿದ ಹೊಡೆತ ಏನ್ ಮಾಡಿರು, ಪಾಪ ಈ ಕೂಸು ಚಿಕ್ಕ ಕೂಸು ಇವ್ರಿಗೆ ತುಂಬಾ, ಇವ್ರು ಬದ್ರಿಕಾಯಿ ಬಟ್ಟರಿ ಹಣ ಎಲ್ಲ ತುಂಬಾ ಇಲ್ಲ. ಹಾಲು ಕುಡ್ಕೊಂಡ್ರೆ ಹಾಕ್ಲು ಬೇಕಲ್ಲ, ಹಾಲು ಸಿಕ್ಲಕ್ಕ ದಾರಿ ಇಲ್ಲ. ಈಗೆಲ್ಲ ಆವಿನ ಪಾಲ್ ಪಾಕೆಟ್ಲಿ ಬಂದಿರುತ್ತೆ, ಹಂಗೆಲ್ಲ ಇಲ್ಲ. ಏನ್ ಮಾಡ್ಕೋ, ಹಾಕ್ಲು ತೈಲ ಕಾಸಿಲ್ಲ. ಒಬ್ರದ್ದು ಏನ್ ಮಾಡಿರು, ಇವರಿಗೆ ಗೋದಾನ ಮಾಡಿರು ಹಾಕ್ಲು. ಆ ಗೋದಾನ ಪುಣ್ಯ ಏನಾಯ್ತು ಅಂದ್ರೆ, ಅವರೇ ಅವ್ರ ಮಗನಿಗೆ ಹುಟ್ಟಿರುತ್ತೆ. ಯಾರಿಗೆ? ಅವ್ರ ಮಗನಿಗೆ ಅವ್ರ ಮಗನ ಹುಟ್ಟಿರುತ್ತೆ. ಮಗನ ಹುಟ್ಟಿ ಮಧ್ವಾಚಾರ್ಯರಲ್ಲಿ ಪಾಠ ಕೇಳಿದ್ರು. ಮಧ್ವಾಚಾರ್ಯ ದೊಡ್ಡದಾಗವಲ್ಲ, ಅವ್ರ ಹತ್ರ ಪಾಠವನ್ನು ಕೇಳಿದ್ರು, ಶಿಷ್ಯನಾಯಿತು. ಇನ್ನೊಂದು ಜನ್ಮ ತೆಗೆದು ಮಧ್ವಾಚಾರ್ಯ ಹತ್ರ ಶಿಷ್ಯನಾಯಿತು. ಅವರೇ ಗೋದಾನ ಮಾಡಿದ ತಾತ. ಇಷ್ಟು ಪುಣ್ಯ. ಆಮೇಲೆ ಒಂದ್ಸರಿ ಏನ್ ಮಾಡಿರು, ಅವ್ರ ಅಪ್ಪನಿಗೆ ಸಾಲ ಕೊಟ್ಟವರು ಬಂದಾಗ ಏನ್ ಮಾಡಿರು, ಹೊಸರಿ ಹೇಳಿದಲ್ಲ, ಸಾಲ ಕೊಟ್ಟವರು ಬಂದಾಗ ಏನ್ ಮಾಡಿದ್ರು, ಹುಣಸೆ ಹಣ್ಣು ಬೀಜ ಹೇಳಿದಲ್ಲ ಅದನ್ನ ಕೊಟ್ರು. ಹುಣಸೆ ಹಣ್ಣೋಡ ಒಂದು ಸೀಡ್ಸ್ ನ ಕೊಟ್ರು, ಅದಾಗ ಗೋಲ್ಡ ಮಾರಿತ್ತು ಅಂತ ಹೇಳಿರು. ಅದೇ ಶ್ರೀಮುಷ್ಟಕ ಬಂದ್ರು. ಶ್ರೀಮುಷ್ಟ ಬಂದಾಗ ಒಂದು ಪ್ರೆಗ್ನೆಂಟ್ ಲೇಡಿ ಇದ್ರು, ಅವಳಿಂದ ನಡಿಲಕ್ಕೆ ಮುಡಿಲ, ದೂರ ಹೋಗು ನೀರ್ ಕೇಳ. ಅವಳೇನ್ ಮಾಡಿದ್ರು, ಆಗ ತನ್ನ ದಂಡನ ತೆಗೆದು ಅಲ್ಲಿ ಕುಕ್ಕಿದಾಗ ಏನಾಯ್ತು, ದೊಡ್ಡ ಒಂದು ಲೇಕ್ ಫಾರ್ಮ್ ಆಗಿರುತ್ತೆ ಅಲ್ಲಿ. ಅದುವೇ ದಂಡ ತೀರ್ಥ. ಶ್ರೀಮುಷ್ಣಲ್ಲಿ ಈತನಿದೆ. ಮಧ್ವಾಚಾರ್ಯ ಕುಕ್ಕಿದೊಡತೆಯೇ ಆ ಸಲಿ ನೀರ್ ಬಂದಿತ್ತು. ಇದೇ ಮಾರಿ ಇನ್ನೊಂದು ತೀರ್ಥ ಹೇಳಿದೆ ನಾ ಇನ್ನ ಕ್ಲಾಸ್. ಏನದು? ಪಾಜಕ ಕ್ಷೇತ್ರದಲ್ಲಿ ಅವ್ರ ಮನ ಹಿಂದರೆ ಒಂದು ತೀರ್ಥನ ನಿರ್ಮಾಣ ಮಾಡಿರಲ್ಲ, ಏನ್ ನೀರು? ವಾಸುದೇವ ತೀರ್ಥ. ಶ್ರೀಮುಷ್ಣಲ್ಲಿ ಮಾಡಿದ್ದು ದಂಡ ತೀರ್ಥ. ಇದೇ ಮಾರಿ ಅವರು ಗುರುಕುಲದಲ್ಲಿ ಇದ್ರು. ತೋಟಂದಿಲ್ಲಾಯ ಅವ್ರ ಗುರು ಸರೇನು, ಚಿಕ್ಕ ವಯಸ್ಸಲ್ಲಿ ವಾಸುದೇವನಾಗಿದ್ದಾಗ ಏನ್ ಮಾಡಿದ್ರು, ತೋಟಂದಿಲ್ಲಾಯ ಅವ್ರ ಮನೆಯಲ್ಲಿ ಹೋಗಿ ಪಾಠ ಓದ್ತಾ ಇದ್ರು. ಆಗ ಅವ್ರ ಮನೆ ಇದೇ ಮಾರಿತ ನೀರ್ ತೇಲಕ್ಕೆ ತುಂಬ ದೂರ ಹೋಗಾತು ಅಂತ ಇವರು ಫ್ರೆಂಡ್ಸ್ ಎಲ್ಲ ಸೇರಿ ಅಲ್ಲಿ ನಿಂತನ ಒಂದು ಕುಚ್ಚಿ ಇಟ್ಟು ಕುಕ್ಕಿರು, ಅಲ್ಲಿ ಒಂದು ತೀರ್ಥ ಬಂದ್ರು. ಅದನ್ನು ಆ ತೀರ್ಥನ ವಾಸುದೇವ ತೀರ್ಥನ. ಈಗ ಚಿಕ್ಕ ವಯಸ್ಸಲ್ಲಿ ಮಾಡಿದ ತೀರ್ಥವು, ಗುರುಕುಲದಲ್ಲಿ ಮಾಡಿದ ತೀರ್ಥ. ಅಂಬಳ ಅವ್ರ ಗುರುವೋಡ ಮಗ ಇದ್ದ. ಆ ಗುರು ಮಗನಿ ಏನು ಅಂದ್ರೆ, ಚಿಕ್ಕ ವಯಸ್ಸಲ್ಲಿಯೇ ತಲೆನೋವಿತ್ತು. ಏನು ತಲೆನೋವು ಅಂದ್ರೆ ತಲೆನೋವು, ಹೆಡ್ಏಕ್ ಬಂದರ ಓಲವೇ ಓಲಾದು. ತಲೆನೋಯ್ತ ಗುರುಗಳೇ ಅಂತ ಅಲಾರು.
ಆಗ ಒಂದ್ಸಾರಿ ಕಾಡಿ ಹೋಗಿ ಕುಚ್ಚಿ ಎಲ್ಲ ಕಲೆಕ್ಟ್ ಮಾಡಕ್, ಹೋಮಕ್ಕೆಲ್ಲ ಕುಚ್ಚಿ ಕಲೆಕ್ಟ್ ಮಾಡಕ್ಕೋಸ್ಕರ ಹೋಗಿದ್ರು. ಆಗ ಅವ್ರಿಗೆ ತಲೆನೋವು ಬಂದ್ರು. ಅದಕ್ಕೆ ತಾಸುದೇವ ಅಂತ ಹೇಳಿ ಬಿದ್ದು ಆ ಮಗ ವಾಸುದೇವ, ಮಧ್ವಾಚಾರ್ಯ ವಾಸುದೇವ ಅಂತ ಹೆಸರು ಅವರಿಗೆ. ಆಗ ವಾಸುದೇವ ಅಂತ ಸದ್ದಾಗಿರಾಸ ಅವ್ರ ಗುರುಪುತ್ರ. ಏನಾಯ್ತು ಹೊಡತೆ? ಇಲ್ಲವಾ? ಎಲ್ಲ ಕೇಳ್ತೀಯಮ್ಮ? ಕೇಳತ್ತೆ ಗುರುಗಳೇ. ಡಿಸ್ಕನೆಕ್ಟ್. ವಾಸುದೇವ ಅಂತ ಸದ್ದಾಕಿರು ಅವ್ರ ಮಹಾ. ಮಧ್ವಾಚಾರ್ಯ ಏನ್ ಮಾಡಿದ್ರು ತಲೆನೋವು ಬಂದಾಗ? ಅವ್ರ ಗುರುಪುತ್ರ ಗುರುವೋಡ ಮಹಾ ಕಿಮಿನೋಯ್ ಮೆದುವ ಹೇಳಿರು ಅಂತ ಒಂದು ಗಾಳಿನ ಊದಿರುಂತೆ. ಗಾಳಿ ಊದಿದೊಡತ್ತೆ ಅಷ್ಟು ವರ್ಷ ಅವನ ಇದ್ದ ಹೆಡ್ಡೇಕ್, ಅದು ಕಮಲ ಜನ್ಮದಲ್ಲಿ ತಲೆನೋವೇ ಬರ್ಲಂತೆ. ಅದು ಮಾತ್ರ ಇಲ್ಲ, ವ್ಯಾಧಿ ಪರಿಹಾರ ಮಾತ್ರ ಇಲ್ಲ, ಜ್ಞಾನನು ಬಂದಿತ್ತು ಅವನಿಗೆ. ಒಳ್ಳೆ ಜ್ಞಾನ ಅದು ಕಮಲ ಬಂದ್ಬಿಡ್ತು. ಮಧ್ವಾಚಾರ್ಯ ಕಿಮಿಲಿ ಗಾಳಿ ಊದಿದರೆಯೇ ಎಲ್ಲಾ ವ್ಯಾಧಿ ಟೆನ್ಷನ್ ಎಲ್ಲ ಸರಿಯಾಗಿಡೋದು, ಒಳ್ಳೆ ಓದು ಬರೋದು. ನಮಗೆ ಕಿಮಿಲಿ ಗಾಳಿ ಊದಾರ ಮಧ್ವಾಚಾರ್ಯರು? ಈಗ ಒಂದು ಊದಾರ ಊದಿರ ನಮಗೆಲ್ಲ ಒಳ್ಳೆ ಸೂಪರ್ ಆಗಿ ಓದು ಬಂದಿಡೋದು, ಮೈಲ ಸರಿಯಾಗಿಡೋದು, ತಲೆನೋವುಗಳ ಸರಿಯಾಗಿಡೋದು. ಈಗಲೂ ಊದಾರು ಅಂತ ಹೆಂಗ? ಮಧ್ವಾಚಾರ್ಯರು ಚರಿತ್ರವನ್ನ ಕೇಳಿದರೆ, ಅವರ ಸ್ತೋತ್ರವನ್ನು ಕೇಳಿದರೆ, ಆ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ, ಅವರ ಗ್ರಂಥವನ್ನು ಕೇಳಿದರೆ, ಅದುವೇ ಮಧ್ವಾಚಾರ್ಯರ ಗಾಳಿ. ಸರಿಯಾ? ಮಾಡಿದ್ರೆ ಏನಾಗೋದು? ಎಲ್ಲ ವ್ಯಾಧಿಗಳು ಪರಿಹಾರ ಇದೆ. ಅವ್ರ ಓದು ಪತಿ ನೋಡಿದೇವಲ್ಲ ನಿನ್ನೆ ಫಸ್ಟ್. ಅವ್ರ ಓದ್ ಹೆಂಗಿತ್ತು? ಚಿಕ್ಕ ವಯಸ್ಸಿನ ಒಂದಿನ ಅಕ್ಷರಾಭ್ಯಾಸ ಮಾಡಿದೊಡತಿ, ನೆಕ್ಸ್ಟ್ ಡೇ ಮಾಡಿದ್ರೆ ಏನ್ ಹೇಳಿರೋ ಅವರು? ರಿಪೀಟ್ ಮಾಡಿ ಬರ್ರಿ ಅಂದ್ರು ಅವ್ರ ಅಪ್ಪತ್ಲಿ, ಮದ್ದಿಗೆ ಭಟ್ರಲ್ಲಿ. ಇನ್ನು ಕೊಂಚ ದೊಡ್ಡವರಾದ್ರು. ಆಗ ಮದ್ದಿಗೆ ಬಿಟ್ರು ಪ್ರವಚನ ಮಾಡ್ಲಕ್ ಹೋಗಾರು. ನಾ ಹೇಳಿದಲ್ಲ, ಪ್ರವಚನ ಎಲ್ಲ ಮಾಡಾರು. ಪ್ರವಚನ ಮಾಡಾಗ ಒಂದು ಪುರಾಣ ಕಥೆ ಹೇಳ್ತಾ ಇದ್ರು. ಅದಲ್ಲಿ ಬೇರೆ ಬೇರೆ ವಿಷಯಗಳು ಹೇಳಾವಲ್ಲ. ಮಧ್ವಾಚಾರ್ಯರು ಒಂದು ಕ್ರಾಸ್ ಕ್ವಶನ್ ಕೇಳಿರು ವಾಸುದೇವನ ಇದ್ದಾಗ. ಅದಕ್ಕೆ ಆನ್ಸರ್ ಇಲ್ಲ ಅವರಿಗೆ. ಬೇರೆ ಬೇರೆ ಪ್ಲಾಂಟ್ಸ್ ಪತಿ ಇಲ್ಲ ಅದ್ರಲ್ಲಿ ವರ್ಣ ಬರ್ತಾ ಇದೆ. ಅದ್ರಲ್ಲಿ ಲಿಕುಚ ಅಂತ ಒಂದು ಶಬ್ದ ಬಂತು. ಇದಕ್ಕೇನ್ ಅರ್ಥ ಅಂದ್ರೆ ಅವ್ರ ಮದ್ದಿಗೆ ಬಿಟ್ರಿ ತಿಳಿಲ್ಲ, ಅವ್ರು ಸ್ಕಿಪ್ ಮಾಡ್ಬಿಟ್ಟು ಹೋಗಿಟ್ರು, ಅರ್ಥ ತಿಳಿಲ್ಲ. ಅದರಿಂದ ತಪ್ಪ ಹೇಳ್ಕೊಡುದು, ಸ್ಕಿಪ್ ಮಾಡುವ ವಿಷಯನ. ಆಗ ಲಿಕುಚ ಅರ್ಥ ತಿಳಿಲ್ಲ, ಎಲ್ಲಂಗ್ ಹೋಗಿಟ್ರು. ನಾ ಹೇಳ ಅಂದ್ರು, ಹೇಳಪ್ಪ ಅಂದ್ರು. ಅದಕ್ಕೆ ಎಕ್ಸಾಕ್ಟ್ ಮೀನಿಂಗ್ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರ ಅಪ್ಪನಿಗೆ ಪ್ರವಚನ ಮಾಡಾವೇಲೆ. ನಿನ್ನೆ ಹೇಳಿದೆ, ನಂಗೆ ಎದು ಕರೆಕ್ಟ್ ಆದ ಮತ ಅಂತಿಲ್ಲ, ಅಂದ್ರೆ ನಾ ಮಾಡೋದು ತಪ್ಪು ಮಟ್ಟ ತಿಳಿತೆ ಅಂತ ಅವ್ರ ಅಪ್ಪ ಹೇಳಿರು ಮದ್ದಿಗೆ ಭಟ್ರು. ಆಗ ನಾ ಸರಿಯಾನ ವೈಷ್ಣವ ಮದನ ನಾ ಹೇಳ್ತಾನೆ, ನೀ ಏನ್ಪಾ ಚಿಕ್ಕ ಕೂಸು, ನೀ ಹೆಂಗ ಸರಿಯಾದ ವಿಷಯನ ಹೇಳುವಿ ಹಾಗಂತ ಹೇಳಿದಕ್ಕೆ ಏನ್ ಹೇಳಿರು ಅವರು? ಚಾಲೆಂಜ್ ಮಾಡಿರು. ನೀನು ಹೇಳಿದೆ ಯಾಪ ಇರ್ತಾ? ತಲೆಗೀಡಾಗಿ ಇಟ್ಟು ಮತ್ತು ಬೆಳಿಲಕ್ ಇಟ್ರು ಹೇಳಿದಲ್ಲ. ಮತ್ತು ಬೆಳೀತು ಅದು. ಸರಿಯಾ? ಇದೇ ಮಾರ ಅಚ್ಯುತ ಪ್ರೇಚರ್ ಬಂದು, ಅಚ್ಯುತ ಪ್ರೇಚರ್ ಅವರು ಗುರುಗಳು ಭಾಗವತ ಗ್ರಂಥ ಪಾಠ ಹೇಳ್ತಾ ಇದ್ರಂತೆ. ಹೇಳ್ತಾರ ಆಮೇಲೆ ಇವ್ರು ಹೇಳಿರು, ಇಲ್ಲ ಇದ್ರಲ್ಲಿ ತಪ್ಪುಗಳಿದೆ ಅಂದ್ರು. ಹಂಗ್ಯ ಇದಂಗ ನಿಂಗೆ ತಿಳಿಯೋದು? ನಾ ಕ್ಲಾಸೇ ತೈಲವೇ, ಈಗ ತನ ಫಸ್ಟ್ ಟೈಮ್ ತೈತಾನೆ. ಇದು ಪಂಚಮ ಸ್ಕಂದ 5th ಚಾಪ್ಟರ್ ತೈತಾ ಇದ್ದಾರೆ. ಇಲ್ಲೆಲ್ಲ ಇದ್ರಲ್ಲಿ ಇಟ್ಟಿದ್ರ ಸ್ಟೂಡೆಂಟ್ಸ್ ಒಬ್ರೊಬ್ರು ತಪ್ಪಾದ ವರ್ಷನ್ ಇಟ್ಟಿದ್ದಾರೆ ಟೆಕ್ಸ್ಟ್. ಇಲ್ಲಿದ್ದಲ್ಲ ಫ್ರೆಂಡ್ ಒಬ್ಬರು ಮಾತ್ರನೇ ಕರೆಕ್ಟ್ ಆಯ್ತು ಇಟ್ಟಿದ್ದಾನೆ ಅಂತ ಹೇಳಿದ್ರು. ಹಂಗ್ಯ ಅದ್ರಲ್ಲಿರೋದು ನೀ ಕರೆಕ್ಟ್ ಹಂಗೆ ಹೇಳ್ತಿ, ಹೇಳು ನೋಡೋಣ ಅಂದ್ರು. ಅದ್ರಲ್ಲಿರೋ ಒவ்வೊಂದು ಲೆಟರ್ ಬೈ ಲೆಟರ್ ಇವ್ರು ನೋಡ್ಲಂಗ್ ಹೇಳಿದ್ರು. ಹೆಂಗ ನೋಡ್ಲಂಗ ಹಂಗೆ ಹೇಳಿದ್ರು. ನೀವು ವೆರಿಫೈ ಮಾಡಿಲ್ರಿ ಅಂತ. ಫುಲ್ ಭಾಗವತ ಗ್ರಂಥ ಹಂಗೆ 5th ಚಾಪ್ಟರ್ ಪಂಚಮ ಸ್ಕಂದ ಪೂರ ಒಪ್ಪಿಸಿದ್ರು.
ಇದೇಗ ತಿಳಿತುಪ್ಪ ನಾನು ಹಿಂಗ ಪಾಠವೇ ಹೇಳಿಕೊಳ್ಳವೆ ಈ ಕ್ಲಾಸೇ ತೈಲವೆ ಅಂದ್ರು. ಇದೆಲ್ಲ ಮುಂಚೆ ಎಷ್ಟೋ ಜನ್ಮಲ್ಲಿ ನಾವು ಓದಿದ್ದ ನೋಡಿ. ಏನ್ ವಯಸ್ಸಿ? ಇದೆಲ್ಲ ಎಲ್ಲ ವಿತಿನ್ 15 years ಓಲ್ಡ್. ಯಾ ಸೊ ನಾವ್ ಏನೇನ್ ತೀರ್ಥ ಎಲ್ಲ ನೋಡಿದೇವೆ ಮಧ್ವಾಚಾರ್ಯರ. ಒಂದು ಮನೆಯಲ್ಲಿ ಮಾಡಿದ ವಾಸುದೇವ ತೀರ್ಥ, ಇನ್ನೊಂದು ಶ್ರೀ ಮುಷ್ಣಳಿ ಮಾಡಿಕೊಟ್ಟ ದಂಡ ತೀರ್ಥ, ಇನ್ನೊಂದು ಗುರುಕುಲದಲ್ಲಿ ಗುರು ಪತ್ನಿಯಾಗಿ ಮಾಡಿಕೊಟ್ಟ ಇನ್ನೊಂದು ದಂಡ ತೀರ್ಥ, ಆಮೇಲೆ ಇನ್ನೊಂದು ಸಲ ಗಂಗೆಯ ಒಯ್ದ್ರು. ಮಧ್ವಾಚಾರ್ಯರೇನು ನೀರು ತೀರ್ಥಕನ ಸಂಬಂಧ ಹೇಳ್ತಾ ಇದ್ದಾನೆ. ಗಂಗಾ ಯಾತ್ರೆ ಒಯ್ದ್ರು. ಗಂಗಾ ಯಾತ್ರೆ ಒಂದ್ಸಾರಿ ಹೊರಟ್ರು, ನಿನ್ನೆ ಕಥೆ ಹೇಳಿದೆ. ಗಂಗಾ ಹೊರಡ್ತಾನಂತ ಹೊರಟ್ರು, ಅಚ್ಯುತ ಪ್ರೇಚರ್ ಹೋಗಬೇಡ ಅಂತ ಹೇಳಿದ್ರು. ಏನಾಯ್ತು? ಕೊಪ್ಪಳದಲ್ಲಿ ಬಂದು ಗಂಗಾ ಏನ್ ಹೇಳಿದ್ರು? ಮಧ್ವ ಸರೋವರದಲ್ಲಿ ಉಡುಪಿ ಕೃಷ್ಣ ಇರ ಹತ್ತಲಿ ಇರ ಸರೋವರದಲ್ಲಿ ಗಂಗಾ ನಾನೇ ಬರ್ತಾನೆ ಅಂತ ಹೇಳಿಲ್ಲ, ಕಥೆ ಹೇಳಿದಲ್ಲ. ಏನಾಯ್ತು ಮರುದಿನ, ನೆಕ್ಸ್ಟ್ ಡೇ? ಏನ್ಪಾ ಯಾರು ಜ್ಞಾಪ ಇಲ್ವಾ? ಕೇಳಿಸ್ತೀಯಾ? ಕೇಳಲ್ಲಪ್ಪ ಯಾರೀನು? ಆಡಿ ಬಿಡಪ್ಪ ಎಲ್ಲಾರೀನು ಕೇಳಿಸ್ತೀಯಾ? ನೀನ್ ಹೇಳಿದಲ್ಲ ಗಂಗಾ ಏನ್ ಮಾಡಿಲ್ಲ, ತಾನಾಗಿ ಮಧ್ವ ಸರೋವರಕ್ಕೆ ಬಂದಿದ್ದಳು. ನಿನ್ನ ನೋಡಿದೇವಲ್ಲ, ಸರಿಯಾ? ಅದೇ ಇವರು ಗಂಗಾ ಸ್ನಾನಕ್ಕೆ ಹೋಗಿದ್ರು. ಆಗ ಗಂಗೆ ಇನ್ನು ಸ್ನಾನಕ್ಕೆ ಹೋಗಲಿಲ್ಲ. ಹಾಗೇನಾಯ್ತು, ಗಂಗೆ ಇವರು ಪಾಠ ಇದ್ದ ಸ್ಥಳಕ್ಕೆ ತಾನಾಗಿ ಗಂಗಾ ಬಂದು ಇವ್ರ ಪಾದನ ಮುಟ್ಟಿ ಹೋಗಿದ್ರು. ಮಧ್ವಾಚಾರ್ಯ ಏನ್ ಮಾಡಿದ್ರು? ಪಾದವನ್ನು ಮುಟ್ಟಿ ಹೋಗಿದ್ರು. ನೋಡಿ, ಗಂಗೆಯ ಸ್ನಾನಕ್ಕೆ ಹೋಗ್ಬೇಕು ಅಂದ್ರೆ ಇವ್ರ ಏನಾಯ್ತು, ಗಂಗಾ ಬೊಡಕಂಡು ಬಂದು ಇವ್ರ ಪಾದನ ಮುಟ್ಟಿನ ಹೊರಟ್ರು. ಗುರುಗಳೇ ಹೇಳಪ್ಪ. ಸಣ್ಣ ಇಂಟರ್ನೆಟ್ ಡಿಸ್ಕನೆಕ್ಟ್ ಆಯ್ತು ಅಂದ್ರೆ ಏನ್ ಹೇಳ್ತಾ ಇದ್ರಿ? ತನಕ ಅವ್ರು ಏನೇನ್ ತೀರ್ಥ ಮಾಡಿದ್ರು ಅದಕ್ಕೋಸ್ಕರ ಹೇಳ್ತಾ ಇದ್ದೆ, ಸರಿಯಾ? ಸರಿ, ಈತ ಏನೇನ್ ಕಥೆ ತಿಳ್ಕಂಡ್ರಿ? ಅವ್ರ ಸಣ್ಣ ವಯಸ್ಸಲ್ಲಿ ಅವ್ರ ಅಪ್ಪನೂ ಗುರುಗಳನ್ನು ಕರೆಕ್ಟ್ ಮಾಡಿರು. ಅವ್ರ ಗುರುಪುತ್ರನಿಗೆ ಒಂದು ಹೆಡ್ಡೇಕ್ ಸರಿ ಮಾಡಿಸಿರು. ಆಮೇಲೆ ಅವ್ರು ಬಂದು ಬಟ್ಟೆಯಲ್ಲಿ ಮಾಡಿದ ಮಹಿಮೆಯನ್ನ ಎಲ್ಲಿಂದ ಜಂಪ್ ಮಾಡಿದ್ರು? ದುರ್ಗಾ ಬೆಟ್ಟ ಇಲ್ಲಿ ಜಂಪ್ ಮಾಡಿದ್ರು, ಅಲ್ಲಿ ಬೆಟ್ಟಕ್ಕೆ ಬೆಟ್ಟ ಮೇಲ್ಬದ್ರಿ ಒಳಕ್ಕೆ ಜಂಪ್ ಮಾಡಿದ್ರು. ಚಿಕ್ಕ ವಯಸ್ಸಲ್ಲಿ ಕೊಳ್ಳು ತಿಂದು ಜೀರ್ಣ ಮಾಡಿದ್ರು. ಆಮೇಲೆ 200 ಬಾಳೆಹಣ್ಣು ತಿಂದ್ರು. ಆಮೇಲೆ 4000 ಬಾಳೆಹಣ್ಣು 40 ಕೊಡ ಹಾಲು. ಉಪವಾಸ ಇದ್ರೆ ಎಷ್ಟು ದಿನ ಇದ್ರು? 48 days ಉಪವಾಸ. ಆಮೇಲೆ 600 ಕಾಲದಲ್ಲಿ ಸ್ನಾನ. ಆಮೇಲೆ ಎಲ್ಲಿಲ್ಲ ದಂಡ ತೀರ್ಥ ಮಾಡಿದ್ರು. ಅವ್ರ ಮನೆ ಹಿಂದರೆಯೇ ವಾಸುದೇವ ತೀರ್ಥ. ಆಮೇಲೆ ಗುರುಗಳು ಮನೆಯಲ್ಲಿ ಗುರು ದಂಡ ತೀರ್ಥ, ಶ್ರೀಮುಷ್ಣದಲ್ಲಿ ಒಂದು ದಂಡ ತೀರ್ಥ 3 ಸಲ ಮಾಡಿದ್ದಾರೆ. ಗುರುಗಳೇ ಗಂಗೆ ವಿಲಾಸಕ್ಕೆ ಉಡುಪಿಯಲ್ಲಿ ಮಧ್ವ ಸರೋವರಲ್ಲಿ ತಾನಾಗಿ ಬಂತು. ಗಂಗೆ ಸ್ನಾನಕ್ಕೆ ಹೋದಾಗ ಗಂಗೆ ಏನ್ ಮಾಡಿದ್ರು, ನೇರ ಬುಡಕಂಡ್ ಬಂದು ಅವ್ಳು ಪಾಠ ತೈದಲ್ಲಿ ಪಾದದಲ್ಲಿಯೇ ಬಂದು ಮುಟ್ಟುಟ್ಟು ಹೋಗಿದ್ರು. ಇನ್ನು 2 ಕಥೆ ಮಟ್ಟ ಹೇಳಿ ಮುಡಿಸಿಬೇಡ. ಅವ್ರ ಪಾಠ ತೈತಾ ಇದ್ರು. ಒಂದಿನ ಫ್ಲಾಶ್ ಪುಡಿ ಅವರಿಗೆ ಲೈಟ್ ಬಂತು. ಏನು ಇತ್ತಾ ಲೈಟ್, ಯಾರದು ಅಂತ ಕೇಳಿದರೆ, ದಿನಾಲು ಶೇಷದೇವರು ಬರ್ತಾ ಇದ್ರು ನಮ್ಮ ಕ್ಲಾಸಿಗೆ, ಪಾಠಕ್ಕೆ ಬರ್ತಾ ಇದ್ರು. ಈತಿ ನಿಮಗೆಲ್ಲ ದರ್ಶನ ಕೊಟ್ಟು ಇದ್ದಾರೆ ಅಂದ್ರು. ಏನು? ಶೇಷದೇವರು ಯಾರು? ದೇವರ ಹಾಸಿಗೆ. ಗರುಡ, ಶೇಷ, ರುದ್ರ ತಾರತಮ್ಯಲಿ ಒಂದೇ ಸ್ಥಾನ. ಆ ಶೇಷದೇವರು ಬಂದು ಪಾಠ ಕೇಳ್ತಾ ಇದ್ರು ಮಧ್ವಾಚಾರ್ಯ ಅಂತಲಿ. ಒಂದಿನ ಪಾಠ ತೈತಾ ಇದ್ರು, ದೀಪ ಮುಡಿಸಿ ಇಟ್ಟಿದ್ರು. ಎಲ್ಲ ದೀಪ ಆರಿಯೋ ಹಿಡಿದು ಕತ್ತಲೆ, ಗ್ರಂಥ ಎಲ್ಲ ಕಣ್ಣೀತಿಲ್ಲ ಯಾರೀನೆ. ಏನ್ ಮಾಡಿರು ಮಧ್ವಾಚಾರ್ಯರು? ತನ್ನ ಕಾಲ್ ಕಟ್ಟ ಬರಲ್ಲ ತೆಗೆದು ಹೊರಗೆ ಲೇಸ ತೋರಿಸಿರುಂತೆ.
ಟಾರ್ಚ್ ಲೈಟ್ ಕಾನ್ಸೆಪ್ಟ್. ಎಲ್ಲಾರ ಬುಕ್ಕಿಗೆ ಲೈಟ್ ಬಿಡಿತಂತೆ. ಏನ್ ಮಾಡಿತ್ತು? ಎಲ್ಲಾರ ಗ್ರಂಥಕ್ಕೆ ಮಾತ್ರ ಲೈಟ್ ಬಿಡಿತಾನೆ ಯಾರ ಅಲ್ಲಿಂದ. ಹೆಂಗೆ ಶಕ್ತಿ ಆಗಿದೆ మరి ಆತರ ಓದ್ತಾ ಇದ್ರು. ಒಬ್ಬ ಕೇಳಿದಂತೆ, ನೀವ್ ಇದೆಲ್ಲ ಮಾಡ್ತಿರಲ್ಲ, ವೇದ ಓದಿದ್ರೆ ಇದು ನಡೆಯೋದು, ಪುರಾ ಕಥೆ ಕೇಳಿದ್ರೆ ನಡೆಯೋದು, ಸೂಕ್ತಗಳು ಹೇಳಿದ್ರೆ ನಡೆಯೋದು ಅಂತ ಹೇಳ್ತಾರಲ್ಲ, ಸೂಕ್ತ ಕೇಳಿದ್ರೆ ಗಿಡ ಮುಳಿಯೋದು ಅಂತ ಹೇಳ್ತಾರಲ್ಲ, ಸಾಧ್ಯವಾ ಅಂತ ಮಧ್ವಾಚಾರ್ಯರ ಒಂದು ಬೀಜ ಕೈಲಿಟ್ಟಿಂಡ್ರು. ಬೀಜ ಅಂದ್ರೆ ಏನು? ಸೀಡ್. ಸೂಕ್ತ ಹೇಳಕ್ ಆರಂಭಿಸಿದ್ರು. ಸೀಡ್ ಲೇಸ ಮುಳಿದುಡ್ತು. ನೀ ಎಲ್ಲ ಸೀಡ್ ಹಾಕಿ ಮೊಳಚಿದ್ರಿ, ಮೊಳಕಿಟ್ಟಿದ್ರ ಸ್ಕೂಲಿಗೆ ಎಕ್ಸ್ಪೆರಿಮೆಂಟ್ ಮಾಡ್ಲಕ್ಕ ನೀ ಮಾಡಿದ್ಯಾ? ಯಾರೆಲ್ಲ ಮಾಡಿದ್ರಿ? ಸೀಡ್ ಹಾಕಿ ಚೆಡಿ ಮೊಳಿಸಿದ್ರಿ. ಅದಕ್ಕೆ ಮಾಡಿದ್ದೇನೆ ಗುರು. ಸನ್ಲೈಟ್ ಬೇಕು, ವಾಟರ್ ಬೇಕು, ಸ್ಟಾರ್ಚ್ ಏರ್ ಬೇಕು, ಮಣ್ಣು ಬೇಕು, ನೀರ್ ಬೇಕು, ಎಲ್ಲ ಬೇಕು. ಮಧ್ವಾಚಾರ್ಯ ಏನಲ್ಲ, ಕೈಲಿ ಇಟ್ಟುಂಡ್ರು, ಸೂಕ್ತ ಹೇಳಿದ್ರೆ ಅದು ಬಳಿದು. ಇನ್ನು ಹೇಳ್ತಾ ಇದ್ದಾರ ಅದ್ರಲ್ಲಿ ಎಲ ಬಂತು, ಹಂಗೆ ಇನ್ನು ಹೇಳ್ತಾ ಇದ್ದಾರ ಅದ್ರಲ್ಲಿ ಹೂ ಬಂತು, ಇನ್ನು ಹೇಳ್ತಾರ ಹೂ ಕಾಯಿ ಹಣ್ಣ ಇಡ್ತು. ಇಂದ ಹಣ್ಣು ಅಂತ ಕೈಲಿ ಕೊಟ್ರು. ಇನ್ಸ್ಟಂಟ್ ಹಣ್ಣು. ನೀವು ಇನ್ಸ್ಟಂಟ್ ನೂಡಲ್ಸ್ ಬೇಕಾದ್ರೆ ಕೇಳಿದ್ರಿ ಇಲ್ಲವಾ? ಮಧ್ವಾಚಾರ್ಯ ಏನ್ ನೋಡಿ, ಇನ್ಸ್ಟಂಟ್ ಹಣ್ಣು ಕೊಟ್ರು. ಅದು ಈಗ ಅವ್ರಿಗೆ ಮಾತ್ರ ಸಾಧ್ಯವಾ ಅಂತ ಕೇಳಿ, ಎಲ್ಲರಿಗೆ ಸಾಧ್ಯ. ಭಕ್ತಿಯಿಂದ ಶ್ರದ್ಧೆಯಾಗಿ ಸ್ಪಷ್ಟವ ಏನು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ನೀವು ಮಧ್ವಾಷ್ಟಕ, ಗುರು ಶ್ಲೋಕಗಳು, ವೆಂಕಟೇಶ ಸ್ತೋತ್ರ, ಯಂತ್ರೋದ್ಧಾರ ಹನುಮ ಸ್ತೋತ್ರ, ಹೇಗ್ರೀವ ಸಂಪದಾ ಸ್ತೋತ್ರ, ನಾವೆಷ್ಟು ಶ್ಲೋಕ ಹೇಳಿಕೊಟ್ಟಿದ್ದೆವು. ಇದೆಲ್ಲ ಹೇಳಿದ್ರೆ ಏನಾಗೋದು? ನಿಮ್ಮೇನು ಅದು ಮಾರಿ ನಡೆಯೋದು, ಹೇಳಿಕೊಂಡು ನಡೆಯೋದು. ಸರಿಯಾ? ತಲಕಂಡ್ರ? ಅವರು ಗೋವಾ ಪ್ರಾಂತ್ಯಕ್ಕೆ ಹೋದ್ರು. ಅಲ್ಲಿ ಹೇಳಿರುತ್ತೆ, ಸಂಗೀತ ಹೇಳಿದ್ರೆ ಹಣ್ಣುಗಳನ್ನ ಕಾಯಿಲ್ಲ ಹಣ್ಣ ಇಡೋದು ಅಂತ ಕೇಳಿದಾರೆ, ಹಿಂಗ್ ನಡಿಯಾದ ಅಂತ. ಮಧ್ವಾಚಾರ್ಯ ಹಾಡನ್ನ ಹೇಳಿರುತ್ತೆ, ಸೂಪರ್ ಹಾಡಲ್ಲಾರು. ಸಂಗೀತ ಶಾಸ್ತ್ರವೇ ಗ್ರಂಥವೇ ಕೊಟ್ಬಿಡುತ್ತೆ. ಹಾಡು ಹೇಳಿದೊಡತ ಅಲ್ಲಿ ಎಲ್ಲ ಕಾಯಿಲ್ಲ ಹಣ್ಣ ಇಡುತ್ತೆ. ಅವ್ರು ಹಣ್ಣು ಹೇಳಿದೊಡ, ಹಾಡು ಹೇಳಿದೊಡತೆ ಎಲ್ಲ ಶಕ್ತಿ ಇತ್ತು. ಸರಿಯಾ? ಇಷ್ಟು ಮಹಿಮೆಗಿಡೋದು ಆಚಾರ್ಯರಿಗೆ ಇದೆ. ಈತ್ ಕ್ಲಾಸ್ ಇದೋಡ ಮುಡಿಸಿ ಮೇಡಮ್. ಯಾರಾದ್ರೂ ಡೌಟ್ ಇದೆಯಮ್ಮ? ಇಲ್ಲ ಗುರುಗಳೇ. ಇನ್ನು ತುಂಬಾ ಮಹಿಮೆ ಇದೆ. ಯಾತಕ್ಕೆ ರ್ಯಾಂಡಮ್ ಹೇಳ್ತಾನೆ ನಾವು ಫ್ಲೋಲಿ ಹೋಗೋಣ ನಾವು. ಈಗ ರ್ಯಾಂಡಮ್ ಹೇಳ್ತಾ ಇದ್ದಾನೆ, ಸರಿಯಾ? ಮತ್ತು ಕಥೆಗಳು ನೋಡೋಣ. ಈಗ ನಿಮಗೆ ಒಂದು ಐಡಿಯಾ ಬರೋದು, ಬಲ ಮಧ್ವಾಚಾರ್ಯ ಎಷ್ಟು ಬಲ ಇತ್ತು ಅಂದ್ರೆ ನೀವು ಎಲ್ಲಾ ಕಥೆ ಹೇಳಿದ್ರಿ. ಮಧ್ವಾಚಾರ್ಯ ಎಷ್ಟು ಜ್ಞಾನ ಇತ್ತು ಅಂತ ಹೇಳಿದ್ರೆ ಅವ್ರು ಹೆಂಗ ಓದಿರು, ಹೆಂಗ ಹೇಳಿರು, ಭಾಗವತ ಗ್ರಂಥ ಪುಸ್ತಕಗಳು ಇಲ್ಲದೆಲ್ಲ ಹೆಂಗ ಹೇಳಿರು, ನಡೆಸಲಾದೆಲ್ಲ ಹೆಂಗ ಹೇಳಿರು ಎಲ್ಲ ಆಯ್ತಾ? ಅವ್ರ ಜ್ಞಾನ, ಪರಾಕ್ರಮ, ಅವ್ರ ಧೈರ್ಯ, ಅವ್ರ ಮಹಿಮೆಗಳು, ಶಕ್ತಿ ಎಲ್ಲ ಇವತ್ತು ನೋಡಿದ ಕ್ಲಾಸ್ ಅನ್ನ ಸಮಸ್ತ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡುತ್ತೇವು. ಶ್ರೀ ಕೃಷ್ಣಾರ್ಪಣ. ಸದಾತ ಕಥೆ ಎಲ್ಲಾರು ಅರ್ಥ ಆಯ್ತಾ? ತಿಳ್ಕೊಂಡ್ರ ಕಥೆಗಳನ್ನ? ತಿಳ್ಕೊಂಡ ಗುರುಗಳೇ. ಸರಿ ಸರಿ. ಹರೇ ಶ್ರೀನಿವಾಸ. ಎಲ್ಲಾರೇ ಆಶೀರ್ವಾದಪ್ಪ, ಒಳ್ಳದಾಲಿ. ನಾನು ಇದಕ್ಕೆ ಉಡುಪಿ ಹೋಗ್ತಾ ಇದ್ದಾನಪ್ಪ ನಾಳೆ. ಸರಿಯಾ? 4 ದಿನ ಮಧ್ವಾಚಾರ್ಯ ಮನೆಯೋಗಿ. ಈ 1 ವಾರ ಹನುಮತ್ ಜಯಂತಿ ಬರ್ತಾ ಇದೆ. ನಾ ಏನ್ ಹೇಳಿದ್ದೆ? ಮಧ್ವಾಷ್ಟಕ, ಯಂತ್ರೋದ್ಧಾರಕ ಹನುಮ ಸ್ತೋತ್ರ 2 ನೀವೆಲ್ಲ ಹೇಳ್ತಾ ಇರ್ರಿ. ಸರಿಯಾ? ನಾ ಮಾಡಿದ್ರೆ ಆಡಿಯೋ ಕಳಿಸ್ತಾನೆ. ಆಲ್ರೆಡಿ ನಮ್ಮ ಕ್ಲಾಸ್ ಅಪ್ಲೋಡ್ ಮಾಡಿದ್ದು ನಿಜ ನೆನೆಸ್ತಾನೆ. ಕ್ಲಾಸ್ ಇಲ್ಲ 4 ಡೇಸ್. ಜಾನ್ವರಿ ನ್ಯೂ ಇಯರ್ ದಿನ ಮಾಡಿದ್ರೆ ಕ್ಲಾಸ್ ಇಟ್ಟು ಬಣ್ಣ ಎಲ್ಲಾರು ಅವೈಲಬಲ್ ಆಗ. ಸರಿಯಾ? ಇಂಗ್ಲಿಷ್ ನ್ಯೂ ಇಯರ್ ದಿನ ಅವೈಲಬಲ್ ಆದ್ರೆ ಕ್ಲಾಸ್ ಇಟ್ಟು ಬಣ್ಣ. ಹರೇ ಶ್ರೀನಿವಾಸ. ಮಾಮ್ರಮ್ಮ